ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 44 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ತರಿಸಿದ್ದೀನಿ ಬೂದುಗುಂಬಳಕಾಯಿ, ಮತ್ತೆ ತರಿಸಿದ್ದೀನಿ. ಹೋದ ತಿಂಗಳು ಮಾರ್ಚ್ ಫಸ್ಟ್ ವೀಕಲ್ಲಿ ತರಿಸಿದ್ದೆ. ಹತ್ತತ್ರ ಒಂದು 10-15 ದಿನ ಯೂಸ್ ಮಾಡಿದೆ ಫ್ರಿಜ್ಜಲ್ಲಿ ಇಟ್ಕೊಂಡು. ಇನ್ನು ಇವಾಗ ಏಪ್ರಿಲ್ ಫಸ್ಟ್ ವೀಕಲ್ಲಿ ತರಿಸಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಆಯಿತು, ಒಂದು 3 ದಿನ ಆಯಿತು ತೊಗೊಂಬಂದು. ತೊಗೊಂಡಿರಲಿಲ್ಲ ನಾನು ಲಿಕ್ವಿಡ್ ಡಯಟ್ ಮಾಡಿದಾಗ, ಬೇರೆ ಡಿಟಾಕ್ಸ್ ಡ್ರಿಂಕ್ ಎಲ್ಲ ತೊಗೊಂಡಿದ್ದಲ್ವ, ಒಂದು 2 ದಿನ ಗ್ಯಾಪ್ ಕೊಟ್ಟಿದೆ. ಯಾವುದೇ ರೀತಿಯಾದಂಥ ಡ್ರಿಂಕನ್ನು ನಾನು ತೊಗೊಂಡಿರಲಿಲ್ಲ. ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ದೊಡ್ಡದು ತೊಗೊಂಬಂದ್ಬಿಟ್ಟಿದ್ದಾರೆ. ಎಷ್ಟು ದಿನ ಯೂಸ್ ಮಾಡಬೇಕು ಗೊತ್ತಿಲ್ಲ ಅದನ್ನು. ನಾನು ಆದರೂ ಹೇಳಿ ಕಳಿಸ್ದೆ, ಚಿಕ್ಕದೇ ತೊಗೊಂಬ ಅಂದರೆ ದೊಡ್ಡದೇ ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ನಾರ್ಮಲಾಗಿ ಗೊತ್ತಿದೆಯಲ್ವಾ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ. ಈ ಒಂದು ಬೂದುಗುಂಬಳಕಾಯಲ್ಲಿ ಸುಮಾರು ಒಂದು ಏನು ಹೇಳ್ತಾರೆ 90 ಭಾಗ ಇದರಲ್ಲಿ ನೀರಾಂಶನಂತೆ ಇರೋದು. ಸೊ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಎಷ್ಟು ತಿಂಗಳು ತೊಗೊಬೋದು ಅಂತ ಕಮೆಂಟ್ ಮಾಡಿದ್ದೀರಾ. ತೊಗೊಬೋದಪ್ಪ, ಒಂದು 3 ತಿಂಗಳು ಆರಾಮಾಗಿ ತೊಗೊಬೋದು. 3 ತಿಂಗಳಿಗೆ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೊತ್ತಾ. ಆದಷ್ಟು ನಾನು ಹೇಳ್ತಾನೆ ಇರ್ತೀನಿ, ಇದನ್ನು ಆದಷ್ಟು ಯಾವಾಗ ತೊಗೊಳ್ಳಿ ಅಂದರೆ, ಈ ನಾನ್ ವೆಜ್ ತಿಂದಿರ್ತೀವಲ್ಲ, ಭಾನುವಾರ ನಾನ್ ವೆಜ್ ತಿಂದಿರ್ತೀವಿ, ಸೋಮವಾರ ಆರಾಮಾಗಿ ಈ ಒಂದು ಬೂದುಗುಂಬಳಕಾಯಿನ ಆದಷ್ಟು ತೊಗೊಳ್ಳಿ, ಓಕೆನಾ. ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ ಈ ಒಂದು ಬೂದುಗುಂಬಳಕಾಯಿ ಆಯುರ್ವೇದಿಕ್ಕಲ್ಲಿ ಒಂದು ಒಳ್ಳೆ ಸ್ಥಾನ ಪಡ್ಕೊಂಡಿದೆ. ತುಂಬ ಒಳ್ಳೆಯದು. ಸಿಂಪಲಪ್ಪ, ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈ ರೀತಿ ಜ್ಯೂಸ್ ಥರ ಮಾಡಿಕೊಂಡು ಕುಡಿಯೋವಂಥದ್ದು. ಇನ್ನು ನನಗೆ ನಿಜವಾಗ್ಲೂ ಟೈಮ್ ಇರಲಿಲ್ಲ. ಆ ಕೆಲಸ ಈ ಕೆಲಸ ಮಾಡಿಕೊಂಡು ಇವತ್ತು ಇಂಟ್ರೆಸ್ಟೇ ಇರಲಿಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ, ಯಾಕಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕ್ಲಿಪ್ಸ್ ಮಾತ್ರ ಹಾಕಿದ್ದೀನಿ ಅಷ್ಟೇ ಅಪ್ಪ, ಓಕೆನಾ. ಒಂದು 9 ನಿಮಿಷ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ನಿನ್ನೆ ಬಸ್ಸಾರು ಮಾಡಿದ್ನಲ್ವಾ, ಸೊ ಅದೇ ಇತ್ತು. ಬೆಳಗ್ಗೆಗೆ ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು, ಇನ್ನು ತಾತ ತಿನ್ನೋದಿಲ್ಲ, ರಾತ್ರಿದೇನಾ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಟೊಮೊಟೊ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಲಂಚ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಗೋಧಿ ನುಚ್ಚಿದ ರೈಸು, ಟೊಮೊಟೊ ಗೊಜ್ಜು, ಪನ್ನೀರು, ಹಣ್ಣು, ಮಜ್ಜಿಗೆ, ಇಷ್ಟು ನನ್ನ ಇವತ್ತಿನ ಲಂಚ್. ನನ್ನ ಲಂಚು ರೆಡಿ. ಗೋಧಿ ನುಚ್ಚಿದು ರೈಸು ಮತ್ತು ಫ್ರೂಟ್ಸು, ಆಮೇಲೆ ಏನು ಪನ್ನೀರು, ಇಷ್ಟನ್ನು ತಗೊಂಡಿದ್ದೀನಿ. ಗೋಧಿ ನುಚ್ಚು, ಮಜ್ಜಿಗೆ. ಗೋಧಿ ನುಚ್ಚು ಲೈಟಾಗಿ ಅಂದರೆ ಮೆತ್ತಗೆ ಮಾಡ್ಕೊಂಡಿದ್ದೀನಿ, ಇರಲಿ ಅಂತ ಹೇಳಿ. ಸೊ ಬನ್ನಿ ಊಟ ಮಾಡೋಣ. ಸಿಕ್ಕಾಪಟ್ಟೆ ಹಸುವಾಗ್ತಾಯಿದೆ. 12:15 ಟೈಮು. ಇದನ್ನೆಲ್ಲ ರೆಡಿ ಮಾಡಿಕೊಂಡು, ಕಟ್ ಮಾಡಿಕೊಂಡು, ಫ್ರೈ ಮಾಡಿಕೊಂಡು, ಬೇಯಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ನನ್ನ ಲಂಚ್ ಇವತ್ತು ಈ ರೀತಿ ಇದೆ. ಬನ್ನಿ ಊಟ ಮಾಡೋಣ. ಓಕೆ, ಇಷ್ಟೆಲ್ಲ ತಿಂತೀರಾ, ಹೆಂಗೆ ಸಣ್ಣ ಆಗ್ತಿದ್ದೀರಾ, ಹೆಂಗೆ ಸಣ್ಣ ಆಗ್ತೀರಾ ಅಂತ ಕೇಳ್ಬೋದು. ಹಣ್ಣು ಬೇಗ ಜೀರ್ಣ ಆಗುತ್ತೆ, ಮತ್ತು ನಾನು ಗೋಧಿ ನುಚ್ಚು ಏನು ತೊಗೊಂಡಿದ್ದೀನಿ ಅದು ಅಷ್ಟೇ ಬೇಗ ಜೀರ್ಣ ಆಗುತ್ತೆ. ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ, ಗಟ್ಟಿ ಇಲ್ಲ, ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಜಾಸ್ತಿ ಹಣ್ಣು ತೊಗೊಂಡಿದ್ದೀನಿ. ಇದು ಬೇಗ ಜೀರ್ಣ ಆಗುತ್ತೆ, ಬೇಗ ಹಸುವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಫ್ರೂಟ್ಸನ್ನು ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಪನ್ನೀರು ಬಂದು ಅಂಗಡಿಯಲ್ಲಿ ತೊಗೊಂಬಂದಿರೋದು ಒಂದು ಸ್ವಲ್ಪ ಇತ್ತು, ಅದನ್ನು ಖಾಲಿ ಮಾಡಾಕ್ಬಿಟ್ಟೆ. ಆಮೇಲೆ ಇದೆಲ್ಲ ಮನೇಲಿ ಮಾಡ್ಕೊಂಡಿರೋವಂಥದ್ದೇ. ಆರಾಮಾಗಿ ಮನೇಲಿ ಪನ್ನೀರ್ ಮಾಡ್ಕೋಬೋದಪ್ಪ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇವೆಲ್ಲ ಕ್ಯೂಬ್ಸ್ ಏನಿದ್ದಾವೆ ಇವೆಲ್ಲರೂ ಅಂಗಡಿಯಲ್ಲಿ ತೊಗೊಂಬಂದಿರೋವಂಥದ್ದು. ಇನ್ನು ಮಜ್ಜಿಗೆನೂ ಅಷ್ಟೇ. ಮಜ್ಜಿಗೆ ಕುಡಿಯೋದ್ರಿಂದ ಬೇಗ ಜೀರ್ಣನೂ ಆಗುತ್ತೆ, ಮತ್ತು ಈ ಬಿಸಿಲಿಗೆ ತುಂಬಾ ಒಳ್ಳೆಯದು. ಆರಾಮಾಗಿ ತೊಗೋಬೋದು. ಬ್ಯಾಲೆನ್ಸಾಗಿ ಊಟ ಮಾಡಬೇಕಪ್ಪ, ಬ್ಯಾಲೆನ್ಸಾಗಿ ಊಟ ಮಾಡಬೇಕು. ಆ ಕಡೆ ಜಾಸ್ತಿನೂ ತೊಗೋಬಾರ್ದು, ಈ ಕಡೆ ಕಮ್ಮಿನೂ ತೊಗೋಬಾರ್ದು. ಆ ರೀತಿ ಊಟ ಮಾಡಬೇಕು. ಆದಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕು. ನಿನ್ನೆ ಹಣ್ಣು ಮಿಸ್ ಆಗಿದ್ದಕ್ಕೆ ಇವಾಗ ತೊಗೊಂಡಿದ್ದೀನಿ ಜಾಸ್ತಿ. 2 ದಿನದಿಂದ ಸರಿಯಾಗಿ ಹಣ್ಣು ತೊಗೊತಾ ಇಲ್ಲ. ನಿನ್ನೆ ಅಂದರೆ ಮಗುನ ಸ್ಕೂಲ್ಗೆ ಸೇರಿಸ್ಬೇಕಂತ ಸ್ಕೂಲ್ ನೋಡೋಕೆ ಹೋಗಿದ್ವಲ್ಲ, ಆ ಒಂದು ಆತರದಲ್ಲಿ ಅಂದರೆ ಕೆಲಸ ಎಲ್ಲ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ಯಾವುದೋ ಇಲ್ಲಿ ಅಂದ್ಬಿಟ್ಟು 1-2 ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಹೋಗಿದ್ದೆ. ಈವ್ನಿಂಗ್ ಬಂದು ಗೋಧಿ ಸೊಪ್ಪು ತೊಗೊಂಡಿದ್ದೆ ಅಷ್ಟೇ. ಇವಾಗ ಊಟ ಮಾಡ್ತೀನಿ. ಊಟ ಮಾಡಿ ಮಧ್ಯಾಹ್ನ ಅಥವಾ ಸಾಯಂಕಾಲ ಸಿಗ್ತೀನಿ.
ಇನ್ನು ಈವ್ನಿಂಗ್ ಬಂದು ಇವತ್ತೊಂದು ಚಿಕ್ಕದಾಗಿ ಚಿಟ್ ಮಿಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ನನ್ನ ಫೇವ್ರೆಟ್ ಕ್ರೀಮನ್ನು ನಾನು ಹೇಳಿದ್ದೀನಿ. ಅದೇನೋ ಗೊತ್ತಿಲ್ಲ, ವಿಪರೀತ ಹುಚ್ಚಪ್ಪ ನನಗೆ ಕ್ರೀಮ್ ಬನ್ ಅಂದರೆ. ಸುಮ್ಮನೆ ಏನೋ ಬಂದಮೇಲೆ ಆ ಕ್ರೀಮ್ ಹಾಕಿರ್ತಾರೆ ಅಷ್ಟೇ. ಬಟ್ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ. ಅದನ್ನು ಒಂದು ಅರ್ಧ ಪೀಸ್ ಆಗೋಷ್ಟು ತೊಗೊಂಡಿದ್ದೀನಿ. ನನಗಿಷ್ಟ ಅಂತ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ದಾರೆ. ನಾನು ಹೇಳ್ತಾನೆ ಇರ್ತೀನಿ, ನನಗಿಷ್ಟ ಆಗಿರೋದು ಏನೂ ತೊಗೊಂಬರ್ಬೇಡ ಮನೆಗೆ ಅಂತ ಹೇಳಿಬಿಟ್ಟು. ಸೊ ನನಗಿಷ್ಟ ಆಗಿರೋದನ್ನ ತೊಗೊಂಬಂದಿದ್ದಾರೆ. ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಪೀಸ್ ಆಗೋಷ್ಟು ತೊಗೊಂಡಿದ್ದೀನಿ. ಇನ್ನು ಇದು ಕರಿಮಣಿ ಪೋಣಿಸ್ಕೊಳ್ತಾ ಇದ್ದೀನಿ ಅಪ್ಪ. ಕರಿಮಣಿ ಪೋಣಿಸ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಪೋಣಿಸ್ಕೊಬೇಕು ಅಂತ ಹೇಳಿಬಿಟ್ಟು. ಫೈನಲಿ ಇವತ್ತು ಪೋಣಿಸ್ತಾ ಇದ್ದೀನಿ. ತುಂಬಾ ಕಷ್ಟ ಆಯಿತು. ಕೂತು ನನಗೆ ಸೊಂಟನೇ ನೋವು ಬಂದುಬಿಡ್ತು. ಒಬ್ಬಳೇ ಅಲ್ವಾ, ಅದಕ್ಕೋಸ್ಕರ ಇದಿಲ್ವಾ ಅಂತ ಕೇಳ್ಬೋದು. ಚೈನು ಗೋಲ್ಡ್ದು ಇದೆ, ಬಟ್ ನನಗಿಷ್ಟ ಇಲ್ಲ ಹಾಕ್ಕೊಳ್ಳೋದಕ್ಕೆ. ಯಾಕಂದರೆ ಅಂಗಡಿ ಹತ್ರ ಮನೆ ಹತ್ರ ಓಡಾಡ್ತಾ ಇರ್ತೀನಲ್ವ, ಮತ್ತು ವಾಕೆಲ್ಲ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇಲ್ಲ. ನನಗಿಷ್ಟನೂ ಇಲ್ಲ ಗೋಲ್ಡ್ ಚೈನ್ ಹಾಕ್ಕೊಳ್ಳೋದಕ್ಕೆ. ನನ್ನ ಕರಿಮಣಿನೇ ತುಂಬ ಇಷ್ಟ ನನಗೆ ಹಾಕ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಕರಿಮಣಿಯನ್ನೇ ಯೂಸ್ ಮಾಡ್ತೀನಿ. ಫುಲ್ ಕರಿಮಣಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಬಟ್ ಬೇಡ, ಅಲ್ಲಲ್ಲ ಒಂದು ಸ್ವಲ್ಪ ಈ ಶೈನಿಂಗ್ ಮಣಿ ಅಂತ ಬರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ಪೋಣಿಸ್ಕೊಳ್ತೀನಿ. ನನಗೆ ತುಂಬ ಇಷ್ಟ ಕರಿಮಣಿ. ಅದಕ್ಕೋಸ್ಕರ ನಾನು ಚೈನ್ ಹಾಕೋದಿಲ್ಲ. ಯಾವಾಗಾದರೂ ಫಂಕ್ಷನ್ಗೆ ಇದ್ದಾಗ ಮಾತ್ರ ನಾನು ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ನನ್ನ ಒಂದು ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಸ್ವಲ್ಪ ಚೀಟ್ ಮೀಲ್ಸ್ ಮಾಡಿದ್ನಲ್ವ, ಕ್ರೀಮ್ ಬಂದು ತಗೊಂಡಿದ್ದಲ್ವ, ಸೊ ಅದಕ್ಕೋಸ್ಕರ ಏನದು ಸೂಪ್ ಥರ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿಬಿಟ್ಟು. ಏನೇನಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೊಟೊ, ಇಷ್ಟೇ ಹಾಕಿಬಿಟ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸಖತ್ತಾಗಿರುವಂಥ ಒಂದು ಏನಪ್ಪ ಅದು ಸೂಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ, ಏನು ಕಾರ್ನ್ಫ್ಲೋರ್ ಹಾಕೋದಕ್ಕಿಂತ ರಾಗಿ ಹಸಿಟ್ಟನ್ನು ಫಿಲ್ಟರ್ ಮಾಡಿಕೊಂಡು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ಮನೇಲಿ ಒಂದು ಸತಿ ಟ್ರೈ ಮಾಡಿ. ನಿಮಗೆ ಬೇಕು ಅಂದರೆ ಇದಕ್ಕೊಂದು ಚೂರು ಪೆಪ್ಪರ್ ಪೌಡರ್ ಆದರೂ ಹಾಕ್ಕೋಬೋದು. ಇಲ್ಲ ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಫ್ಲೇವರ್ ಬೇಕು ಅಂದರೆ ಗರಂ ಮಸಾಲೂ ಸಹ ಸೇರಿಸ್ಕೋಬೋದು. ನಾನು ಏನೂ ಸೇರಿಸ್ಕೊಂಡಿಲ್ಲ, ಜಸ್ಟ್ ತರಕಾರಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಒಂದು ರಾಗಿ ಹಸಿಟ್ಟನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿಕೊಂಡೆ. ಈ ಕಾಫಿ ಸೋದೋದು ಬರುತ್ತಲ್ಲ ನೋಡಿ, ಸೊ ಅದರಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ನಾನು ಪದೇ ಹೇಳ್ತಾ ಇದ್ದೀನಿ, ಒಂದು ಸತಿ ಟ್ರೈ ಮಾಡಿ, ಓಕೆನಾ. ಸೊ ಈವ್ನಿಂಗ್ ನಾನು ಆ ರೀತಿ ತೊಗೊಂಡಿದ್ದಕ್ಕೆ ಇವಾಗ ಸ್ವಲ್ಪ ಲೈಟಾಗಿ ಇರಲಿ ಲಿಕ್ವಿಡ್ ರೀತಿ ಅಂತ ಹೇಳಿ ಈ ಥರ ತೊಗೊಳ್ತಾ ಇದ್ದೀನಿ. ಅಲ್ಲಿಗಲ್ಲೇ ಬ್ಯಾಲೆನ್ಸ್ ಮಾಡ್ಕೊಬಿಡ್ತೀನಿ, ಓಕೆನಾ. ಸೊ ಇವಾಗ ತುಂಬ ಚೆನ್ನಾಗಿ ರೆಡಿ ಆಯಿತು ನನ್ನ ಒಂದು ಸೂಪು. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಈ ಕಾರ್ನ್ಫ್ಲೋರು ಮತ್ತು ಈ ಕಡಲೆ ಹಸಿಟ್ಟು ಹಾಕಿ ಮಾಡೋದಕ್ಕಿಂತ ಇದಾಕ್ಬಿಟ್ಟು ಮಾಡಿ, ರಾಗಿ ಹಸಿಟ್ಟು. ರಾಗಿ ತುಂಬಾ ಒಳ್ಳೇದಲ್ವಪ್ಪ ನಮ್ಮ ದೇಹಕ್ಕೆ. ಸೊ ಈ ಥರ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗಾದರೂ ಸೂಪ್ ಕುಡಿಬೇಕು ಅಂತ ಅನ್ನಿಸ್ದಾಗ ವೆಜಿಟೇಬಲ್ ಸೂಪು ಈ ರೀತಿ ಮಾಡ್ಕೊಂಡು ಕುಡೀರಿ. ಮಕ್ಳಿಗೂ ಮಾಡಿಕೊಡಿ. ತುಂಬ ಅಂದರೆ ತುಂಬಾ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಕುಡಿಯೋಣ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸೂಪು. ಖಂಡಿತ ಒಂದು ಸತಿ ಟ್ರೈ ಮಾಡಿ. ನೀವು ಲಿಕ್ವಿಡ್ ಡಯಟ್ ಮಾಡಿದಾಗೂ ಸಹ ಈ ರೀತಿಯಾದಂಥ ಒಂದು ಸೂಪನ್ನು ತಗೋಬೋದು, ಆರಾಮಾಗಿ ಕುಡಿಬೋದು. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇನ್ನು ಆದಷ್ಟು ಚಿಕ್ಕದಾಗಿ ಒಂದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು, ಜಾಸ್ತಿ ಬೇಯಿಸ್ಬಾರ್ದಪ್ಪ ತರಕಾರಿನ, ಲೈಟಾಗಿ ಬೇಯಿಸಬೇಕು. ಆ ಒಂದು ಸೂಪಲ್ಲಿ ಕುಡಿಯುವಾಗ ನಮಗೆ ಕ್ರಂಚಿಯಾಗಿ ಸಿಗಬೇಕು ಬಾಯಿಗೆ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಒಂದು ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿತ್ತು ಏನು ಅಂತ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ನಾನು ಈವ್ನಿಂಗ್ ಟಿವಿ ನೋಡ್ಕೊಂಡು ಒಂದು ಸೂಪನ್ನು ಕುಡಿತಾ ಇದ್ದೀನಿ. ನಾಳೆ ಶ್ರೀರಾಮನವಮಿ ಅಲ್ವಾ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೂವನ್ನು ತೊಗೊಂಬಂದಿದ್ರು, ಅದನ್ನು ಸಹ ಕಟ್ತಾ ಇದ್ದೀನಿ. ಇದಾಗಿತ್ತಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬೈ.